ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆಯ ಶುರುವಿನಲ್ಲಿ ರಚನಾ ಒಂದು ಚಿಕ್ಕ ಬಾಟಲ್ನ ಹಿಡ್ಕೊಂಡು ಅತ್ತೆ ಕೊಡ್ತಾ ಇರೋದು ಇದೇ ಔಷಧಿನ? ಏನಿದು? ಸಾಮಾನ್ಯವಾಗಿ ಯಾವುದೇ ಮೆಡಿಷನ್ ತಗೊಂಡ್ರು ಅದ್ರ ಮೇಲೆ ಔಷಧಿ ಹೆಸರು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋ ಕಂಪ್ನಿ ಹೆಸರು, ಕೆಮಿಕಲ್ ಕಾಂಪೋಸಿಷನ್, ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಇರುತ್ತೆ. ಆದರೆ ಇದ್ಯಾವುದು ಏನೂ ಇಲ್ಲದೆ ಬೋಳಾಗಿದೆ? ಇದ್ಯಾವ ಔಷಧಿ? ಯೋಚನೆ ಮಾಡ್ತಾ ತಗೊಂಡೋಗಿರೋ ಅಕ್ಕಿ ಪಾಯಸ ವಾಪಸ್ ತೊಗೊಂಡು ಬರ್ತಾಳೆ. ಇಲ್ಲಿ ಹೊರಗಡೆಯಿಂದ ಬಾಲ, ಕೃಷ್ಣ ಹೊರಗಡೆ ಯಾರೂ ಇಲ್ಲ, ನೀನು ಬರ್ಬೋದು ಅಂತ ಸನ್ನೆ ಮಾಡಿ ಬಾಗಿಲು ಬಡ್ದು ಕರೀತಾರೆ. ಆವಾಗ ರಚನಾ ಆಚೆ ಬರ್ತಾಳೆ. ಆಗ ಕೃಷ್ಣ ಕೇಳ್ತಾಳೆ, ಅಮ್ಮ ನೀನು ಮಾಡಿದ ಪಾಯಸನ ಅಜ್ಜಿ ಕುಡಿದ್ರಾ? ಇಲ್ಲ ಕೃಷ್ಣ, ಅವರು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ, ಎಪ್ಸೋದು ಬೇಡ, ಆಮೇಲೆ ತಿನ್ಸೋಣ ಅಂತ ವಾಪಸ್ ತೊಗೊಂಬಂದೆ ಅಂತ ರಚನಾ ಹೇಳ್ತಾಳೆ. ಬಾಲ ಹೇಳ್ತಾನೆ, ಅಯ್ಯೋ ಅಷ್ಟೊಂದು ಆಸೆ ಪಟ್ಟು ಅಕ್ಕಿ ಪಾಯಸನ ಮಾಡ್ಕೊಂಡು ಹೋದ್ರಿ, ಅವ್ರು ತಿಂದಿಲ್ವಲ್ಲ, ಸರಿ ಬಿಡಿ ಕೃಷ್ಣ ಬಾ ನಿನಗೆ ತಿನ್ನಿಸ್ತೀನಿ ಅಂತ ಕೃಷ್ಣನ ಅಲ್ಲಿಂದ ಕರ್ಕೊಂಡು ಬಾಲ ಹೋಗ್ತಾನೆ. ರಚನಾ ಖಾಲಿ ಬಾಟ್ಲನ್ನು ಹಿಡ್ಕೊಂಡು ಇದು ಯಾವ ಔಷಧಿ ಅಂತ ತಿಳ್ಕೊಳ್ಳೋದಿಕ್ಕೆ ಏನು ಮಾಡೋದು? ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಧಿ ಹೇಗೋ ಮೆಡಿಕಲ್ ಸ್ಟೂಡೆಂಟ್, ಅವಳ ಹೆಲ್ಪ್ ನಾನು ತೊಗೋಬೋದು. ಆ ತಕ್ಷಣಕ್ಕೆ ನಿಧಿಗೆ ಕಾಲ್ ಮಾಡ್ತಾಳೆ ರಚನಾ. ಯಾಕೋ ರಿಸೀವ್ ಮಾಡ್ತಾ ಇಲ್ವಲ್ಲ, ಮಲ್ಕೊಂಬಿಟ್ಲಾ ಅಂತ ಯೋಚನೆ ಮಾಡ್ತಾಳೆ. ಕಾಲ್ ಬ್ಯಾಕ್ ಮಾಡ್ತಾಳೆ ಬಿಡು ಅಂದ್ಕೊಂಡು ಹೋಗ್ತಾಳೆ ರಚನಾ. ಈ ಕಡೆ ವಜ್ರೇಶ್ವರಿ, ತೇಜ ಹಾಗೆ ಆರ್ತಿನ ತೋರಿಸ್ತಾರೆ. ಎಲ್ಲರೂ ಮೂವಿ ನೋಡಿಕೊಂಡು ಒಬ್ರಿಗೊಬ್ರು ನಗಾಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ದೇವಿ ಕಾಲ್ ಮಾಡ್ತಾಳೆ. ಆ ಕಾಲ್ ಬಂದ ತಕ್ಷಣ ವಜ್ರೇಶ್ವರಿ ಮುಖದಲ್ಲಿ ರಿಯಾಕ್ಷನ್ನೇ ಚೇಂಜ್ ಆಗಿಬಿಡುತ್ತೆ. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಅಟೆಂಡ್ ಮಾಡಿ ಬರ್ತೀನಿ ಅಂತ ಫೋನ್ ತೊಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ತೇಜ ಹಾಗೆ ಆರ್ತಿ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಗಾಬರಿ ಪಡ್ತಾರೆ, ಯಾರು ಕಾಲ್ ಮಾಡಿರ್ಬೋದು ಅಂತ. ದೇವಿ ಫೋನಲ್ಲಿ ಹೇಳ್ತಾಳೆ, ಹಲೋ, ನಾನು ಕಳಿಸಿದ ಗಿಫ್ಟು ನಿನಗೆ ತಲುಪ್ತಲ್ವ ವಜ್ರೇಶ್ವರಿ ಅಂತ ಕೇಳ್ತಾಳೆ. ಆ ಪಿಲ್ಲೋ ಕವರ್ ನೆನಪಿದೆ ತಾನೇ? ಏನು ಉಸಿರೇ ಇಲ್ಲ, ಬದುಕಿದೆಯಾ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದೆಯಾ ಅಂತ ಕೇಳಿದಾಗ ವಜ್ರೇಶ್ವರಿ ಹ್ಞೂ ಬದುಕಿದ್ದೀನಿ ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಮತ್ತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ನೀನು ಇಷ್ಟು ಸೈಲೆಂಟಾಗಿದ್ದರೆ ನಾನು ಹೇಗೆ ಅನ್ಕೋಬೇಕು? ಹ್ಞೂ ಅಥವಾ ಆಹಾ ಅಂತ ಹೇಳ್ಬೇಕಲ್ವಾ? ಮಾಧುರಿನ ಯಾವ ದಿಂಬನ್ನ ಮೂಗಿಗೆ ಒತ್ತವಳು ಪ್ರಾಣ ತೆಗೆದೋ ಅದೇ ದಿಂಬದು ಗೊತ್ತು ಅಂತ ವಜ್ರೇಶ್ವರಿ ಹೇಳಿದಾಗ ದೇವಿ ಹೇಳ್ತಾಳೆ, ಅದ್ರ ಜೊತೆ ನಿನಗೆ ಒಂದು ವಾರ್ನಿಂಗ್ ಲೆಟರ್ ಕಳಿಸಿದ್ನಲ್ವ, ನಿನಗೆ ಏನಂತ ಕಳಿಸಿದ್ದೆ ನಾನು? ಆಗ ವಜ್ರೇಶ್ವರಿ ಹೇಳ್ತಾಳೆ, ಗಣೇಶ ಹಬ್ಬದೊಳಗೆ ನಿನ್ನ ಮಗಳನ್ನ ಬಂದು ಕರ್ಕೊಂಡೋಗು, ಇಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ದೇವಿ ಕೇಳ್ತಾಳೆ, ತಾಯಿಯಾಗಿ ನೀನೇನು ಮಾಡ್ತಾ ಇದೀಯಾ? ದಂಡಿಯಾಗಿ ತಿಂದು ಗಡತ್ತಾಗಿ ನಿದ್ರೆ ಮಾಡ್ತಾ ಇದೀಯಾ? ಇಲ್ಲ 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 ಅಂತ ಗಾಬರಿಯಲ್ಲಿ ವಜ್ರೇಶ್ವರಿ ಹೇಳಿದಾಗ ದೇವಿ ಹೇಳ್ತಾಳೆ, ಹಬ್ಬ ಹತ್ರಕ್ಕೆ ಬರ್ತಾ ಇದೆ ವಜ್ರೇಶ್ವರಿ, ನೋಡು ಮಗಳನ್ನ ಪ್ರಾಣ ಸಮೇತ ಕರ್ಕೊಂಡು ಹೋಗ್ತೀಯೋ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಿಸಿ ಎತ್ಕೊಂಡು ಹೋಗ್ತೀಯೋ ಅಂತ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಬೇಡ ಬೇಡ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಆದಷ್ಟು ಬೇಗ ಮಾಡು, ನನ್ನ ಬಗ್ಗೆ ಗೊತ್ತಲ್ವ ನಿನಗೆ, ಹಸಿ ರಕ್ತ ಕುಡಿಯೋಳು, ಇಡು ಫೋನು ಅಂತ ಗದ್ರಬಿಟ್ಟು ದೇವಿ ಫೋನ್ನ ಕಟ್ ಮಾಡ್ತಾಳೆ. ದೇವಿ ಫೋನ್ ಕಟ್ಟಾದ ತಕ್ಷಣ ವಜ್ರೇಶ್ವರಿ ಗಾಬರಿಯಾಗಿ, ಅಯ್ಯೋ ದೇವರೇ, ಎಂಥವಳ ಕೈಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು, ಇವಳಿಂದ ಮುಕ್ತಿ ಸಿಗೋದು ಹೇಗೆ ನನಗೆ ಹೇಳ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾಳೆ ವಜ್ರೇಶ್ವರಿ. ಈ ಕಡೆಯಿಂದ ತೇಜ ಆರ್ತಿ ಕದ್ದು ಕೇಳಿಸ್ಕೊಂಡು ಒಬ್ರಿಗೊಬ್ರು ಮುಖ ನೋಡಿಕೊಂಡು ಗಾಬರಿ ಪಡ್ತಾ ಇರ್ತಾರೆ. ಈ ಕಡೆ ದೇವಿ ಅವ್ರ ಅಪ್ಪನ ನೆನ್ಪು ಮಾಡಿಕೊಂಡು, ಅಪ್ಪ ನಾನಪ್ಪ ನಿಮ್ಮ ಮಗಳು ದೇವಿ ಕರಿತಾ ಇದ್ದೀನಿ, ಕೇಳಿಸ್ತಾ ಇದೀಯಾ? ಇವತ್ತು ಮೀಟಿಂಗಲ್ಲಿ ಇಡೀ ಮನೆಯವರೆಲ್ಲ ನನ್ನ ಪರ ಬಂದು ನಿಂತಿದ್ದಾರೆ, ನಾನು ಏನು ಹೇಳ್ತೀನಿ ಅದ್ರ ಪ್ರಕಾರನೇ ನಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ನಾನು ಆಡಿದ್ದೇ ಆಟ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಇಷ್ಟರಲ್ಲೇ ಜಗದೀಶ್ ಚಂದ್ರ ಅವ್ರ ಕುಟುಂಬ ಭಸ್ಮ ಆಗೋಗ್ಬಿಡುತ್ತೆ. ಅಪ್ಪ, ಸಂಜೀವನು ರಚನಾನು ಇತ್ತೀಚೆಗೆ ತುಂಬ ಬಾಲ ಬೀಸ್ತಾ ಇದ್ದಾರೆ, ಅದನ್ನು ವಜ್ರೇಶ್ವರಿ ಮುಖಾಂತರ ಕಟ್ ಮಾಡಿಸಿ ಅವರಿಬ್ಬರನ್ನ ದೂರ ಮಾಡ್ತೀನಿ. ಆಮೇಲೆ ಆ ಸಂಜೀವ ಒಂಟಿಯಾಗಿ ಸಿಗ್ತಾನೆ, ಬಲಿ ಹಾಕಿಬಿಡೋಣ ಅವನ್ನ. ಅಯ್ಯೋ, ನಡೆಯೋದೆಲ್ಲ ನೆನೆಸ್ಕೊಂಡ್ರೆ ನನಗೊಂಥರ ಚಿಲ್ ಬರ್ತಾ ಇದೆಯಪ್ಪ. ಅಪ್ಪ, ನನಗೆ ನೃತ್ಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಾನು ನಾಳೆ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಬಂದ್ಬಿಡಿ ಅಪ್ಪ, ನಿಮ್ಮ ಮಗಳು ತಾಂಡವ ನೃತ್ಯ ಹೇಗಿರುತ್ತೆ ಅಂತ ನೀವು ನೋಡಿ ಅಪ್ಪ. ರಚನಾನಿಗೆ ಕಾಲ್ ಬರುತ್ತೆ, ಚಿಕ್ಕಪ್ಪ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಚಿಕ್ಕಪ್ಪ, ಹೇಗಿದ್ದೀರಾ ಅಂತ ಕೇಳಿದಾಗ ತೇಜ ಹೇಳ್ತಾರೆ, ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ಅಳಿಯಂದರು ಕೃಷ್ಣ, ಬಾಲ ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಎಲ್ಲರೂ ಆರಾಮಾಗಿದ್ದಾರೆ ಚಿಕ್ಕಪ್ಪ. ಏನು ಇದ್ದಕ್ಕಿದ್ದಾಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಈ ಮಗಳು ನಿಮ್ಗೆ ಇವತ್ತು ನೆನಪಾದ್ಲಾ ಅಥವಾ ಮನೇಲಿ ಏನಾದರೂ ವಿಶೇಷ ಇದೆಯಾ? ಆಗ ತೇಜ ಹೇಳ್ತಾನೆ, ರಚನಾ ನಾಳೆ ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ಮನೆಗೆ ಬಂದು ಹೋಗ್ತೀಯಾ?
ಆಗ ರಚನಾ ಕೇಳ್ತಾಳೆ, ಚಿಕ್ಕಪ್ಪ ಯಾಕೆ ಧ್ವನಿ ಒಂಥರ ಇದೆ? ಚಿಕ್ಕಮ್ಮನಿಗೇನಾದರೂ ಹುಷಾರಿಲ್ವಾ? ತೇಜ ಹೇಳ್ತಾನೆ, ಇಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ರಚನಾ, ಹೆಲ್ತ್ ಇಶ್ಯೂಸ್ ಅಂತ ಏನೂ ಇಲ್ಲ. ಆಗ ರಚನಾ ಕೇಳ್ತಾಳೆ, ಮತ್ತೆ ಇದ್ದಕ್ಕಿದ್ದಂಗೆ ಯಾಕೆ ಮನೆಗೆ ಬರೋದಕ್ಕೆ ಹೇಳ್ತಾ ಇದ್ದೀರಾ? ಆಗ ತೇಜ ಹೇಳ್ತಾನೆ, ರಚನಾ ಕೆಲವೊಂದು ವಿಷಯಗಳನ್ನು ಫೋನ್ಗಳಲ್ಲಿ ಹೇಳೋಕ್ಕಾಗಲ್ಲ, ನಾಳೆ ನೀನು ಬಾ, ಎಲ್ಲ ವಿಷಯನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ, ಚಿಕ್ಕಪ್ಪ ನೀವು ಹೀಗೆ ಹೇಳೋದನ್ನು ಕೇಳುತ್ತಾ ಇದ್ದರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಏನು ವಿಷಯ ಅಂತ ಅಟ್ಲೀಸ್ಟ್ ಕ್ಲೂ ಆದರೂ ಕೊಡಿ, ಇಲ್ಲ ಅಂದರೆ ಏನು ಎತ್ತ ಅಂತಂದ ಯೋಚನೆಯಲ್ಲಿ ರಾತ್ರಿ ಇಡೀ ನಿದ್ದೆನೇ ಬರೋದಿಲ್ಲ ನನಗೆ. ಆಗ ತೇಜ ಹೇಳ್ತಾನೆ, ಕೆಲವೊಂದು ದಿನಗಳಿಂದ ವಜ್ರೇಶ್ವರಿ ಅತ್ತಿಗೆ ಮೊದಲಿನ ಥರ ಇಲ್ಲ ಅಮ್ಮ, ಅವ್ರನ್ನ ಯಾರೋ ಹೆದರ್ಸ್ತಾ ಇದ್ದಾರೆ ರಚನಾ. ಇದಕ್ಕಿಂತ ಹೆಚ್ಚಿಗೆ ಏನು ಕೇಳಬೇಡ, ನೀನು ನೇರವಾಗಿ ಬಾ ಮಾತಾಡೋಣ. ಕಾಲ್ ಕಟ್ಟಾಗ್ತಿದ್ದಂಗೆ ರಚನಾ, ಅಮ್ಮ ಯಾರಿಗೂ ಹೆದರ್ಕೊಳ್ಳಲ್ವಲ್ಲ, ಯಾರಿಗೆ ಹೆದರ್ಕೋತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಆರತಿ ವೆಜಿಟೇಬಲ್ ಕಟ್ ಮಾಡ್ಕೊಂಡು ಕೂತಿರ್ತಾಳೆ. ಆ ಟೈಮ್ಗೆ ಚಿಕ್ಕಮ್ಮ ಅಂತ ರಚನಾ ಬಂದಿದ್ದ ತಕ್ಷಣ ಅವಳನ್ನ ಹಗ್ ಮಾಡಿಬಿಟ್ಟು ಚೆನ್ನಾಗಿದೆಯಮ್ಮ ಅಂತ ಕೇಳ್ತಾರೆ. ಹಾಗೆ ತೇಜನು ಚೆನ್ನಾಗಿದೆಯಾ ರಚನಾ ಅಂತ ಕೇಳ್ತಾರೆ. ಅದೇ ಟೈಮ್ಗೆ ವಜ್ರೇಶ್ವರಿ ಬರ್ತಾ ಇರ್ತಾಳೆ. ಅಮ್ಮ ಅಂತ ರಚನಾ ಮಾತಾಡಿಸ್ತಾಳೆ. ಮಗಳು ಬಂದ ತಕ್ಷಣ ಖುಷಿಯಾಗಿ ವಜ್ರೇಶ್ವರಿ ಅವಳನ್ನ ಹಗ್ ಮಾಡಿ ಹೇಗಿದೆಯಾ ಮಗಳೇ ಅಂತ ಕೇಳ್ತಾಳೆ. ಅಳಿಯಂದ್ರು ಕೃಷ್ಣ ಬಂದಿಲ್ವಾ ಅಂತ ಕೇಳಿದಾಗ, ನಿಮ್ಮ ಅಳಿಯಂದ್ರು ಆಫೀಸಿಗೆ ಹೋಗಿದ್ದಾರೆ, ಮೊಮ್ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ, ಹಾಗಾಗಿ ನನಗೊಬ್ಬಳಿಗೆ ಬೋರ್ ಆಗ್ತಾ ಇತ್ತು, ಈ ನನ್ನ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಅಂತ ರಚನಾ ಹೇಳ್ತಾಳೆ. ಅಮ್ಮ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಬಾ ಅಂತ ವಜ್ರೇಶ್ವರಿ ಅವ್ರನ್ನ ಕರ್ಕೊಂಡು ಹೋಗ್ತಾಳೆ. ಏನಾದರೂ ವಿಶೇಷ ಏನೇ ಅಂತ ವಜ್ರೇಶ್ವರಿ ಕೇಳಿದಾಗ ರಚನಾ ಕೇಳ್ತಾಳೆ, ಅಯ್ಯೋ ಇನ್ನೂ ಆ ಥರದ್ದೆಲ್ಲ ಏನೂ ಇಲ್ಲ ಅಮ್ಮ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಯಾವಾಗ ಆ ಶುಭ ಸುದ್ದಿ ಬರುತ್ತೋ ಆವಾಗ ನಾನು ಸಂಪೂರ್ಣ ಆಗ್ತೀನಿ ನೋಡು. ರಚನೆ ಹೇಳ್ತಾಳೆ, ಅಲ್ಲಿವರೆಗೂ ಡಲ್ಲಾಗಿ ಇರ್ತೀಯಾ, ಭಯ ಪಟ್ಕೊಂಡು? ತೇಜು ಚಿಕ್ಕಪ್ಪ ನೆನ್ನೆ ನನಗೆ ಫೋನ್ ಮಾಡಿದ್ರು, ನಿನ್ನನ್ನು ಯಾರೋ ಹೆದರ್ಸ್ತಾ ಇದ್ದಾರಂತೆ. ಯಾರಮ್ಮ ಅವರು? ವಜ್ರೇಶ್ವರಿ ಅಂತ ವಜ್ರೇಶ್ವರಿಗೆ ಹೆದರ್ಸ್ತಾ ಇರೋರು? ಆಗ ವಜ್ರೇಶ್ವರಿ ಹೇಳ್ತಾಳೆ, ಅಯ್ಯೋ ರಚನಾ ಹಾಗೇನೂ ಇಲ್ಲ, ಆ ತೇಜನ್ಗೂ ಆರ್ತಿಗೂ ಬೇರೆ ಕೆಲಸನೇ ಇಲ್ಲ ಅಂತ ಅನಿಸುತ್ತೆ. ಸುಸ್ತಿಗೆ ನನ್ನ ಮುಖ ಬಾಡಿದ್ರೂ ನನಗೇನೋ ಆಗೋಯ್ತು ಅಂತ ಅಂದ್ಕೊಂಡ್ಬಿಡ್ತಾರೆ. ನನ್ನ ಮೇಲೆ ಅವರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ರಚನಾ ಸಡನ್ನಾಗಿ ವಜ್ರೇಶ್ವರಿ ಕೈಯನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೀಗೆ ಹೇಳ್ದೆಲ್ಲ, ಅದನ್ನೇ ನನ್ನ ಮೇಲೆ ಆಣೆ ಮಾಡಿ ಹೇಳು, ಆಗ ನಂಬ್ತೀನಿ. ಯಾಕಮ್ಮ ಕೈ ತೆಗೆದ್ಬಿಟ್ಟೆ? ಅಲ್ಲಿಗೆ ತೇಜು ಚಿಕ್ಕಪ್ಪ ಹೇಳಿದ ನಿಜ ತಾನೇ? ಆಗ ವಜ್ರೇಶ್ವರಿ ಹೇಳ್ತಾಳೆ, ನಾನೇನು ಕೇಳಬೇಡ, ನಾನು ಏನು ಹೇಳಲ್ಲ. ಒಂದು ಮಾತಂತೂ ಸತ್ಯ, ನೀನು ಆ ಜಗದೀಶ್ ಚಂದ್ರನ್ ಮನೇಲಿರೋವರೆಗೂ ಅಪಾಯ ತಪ್ಪಿದ್ದಲ್ಲ. ಆ ಮನೇನ ಬಿಟ್ಟು ಅಳಿಯಂದ್ರೂ ಮೊಮ್ಮಗಳನ್ನ ಕರ್ಕೊಂಬಿಟ್ಟು ಇಲ್ಲಿ ಬಂದುಬಿಡಮ್ಮ, ಎಲ್ಲ ಸಮಸ್ಯೆನೂ ಬಗೆಹರಿದೋಗುತ್ತೆ. ಆಗ ರಚ್ಚು ಹೇಳ್ತಾಳೆ, ಅಮ್ಮ ಹೋದ ಸಲ ಬಂದಾಗಲೂ ನೀನು ಇದೇ ಮಾತನ್ನು ಹೇಳಿದ್ದೆ, ಅಂದರೆ ನಮ್ಮ ಮನೇಲೇ ಯಾರೋ ನಿನ್ನನ್ನು ಹೆದರ್ಸ್ತಾ ಇದ್ದಾರೆ ಅಂತ ಆಯಿತು. ಆಗ ವಜ್ರೇಶ್ವರಿ ಹೇಳ್ತಾಳೆ, ಇಲ್ಲ ರಚನಾ, ಆ ಮನೇಲಿ ಇರೋರು ಎಲ್ಲರೂ ಒಳ್ಳೆಯವರೇ, ಮತ್ತ್ಯಾಕೆ ಮನೆ ಬಿಟ್ಟು ಬಾ ಅಂತ ಹೇಳ್ತಾ ಇದೀಯಾ? ಸಮಸ್ಯೆ ಅಂತ ಇದೆಯಾ ಅಂತ ರಚನಾ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, ಅದು ಕೃಷ್ಣನ ಹೆಸರಲ್ಲಿ ಎಲ್ಲ ಆಸ್ತಿ ಇರೋದ್ರಿಂದ ಅವಳಿಗೇನಾದರೂ ಅಪಾಯ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ ಅಷ್ಟೇ. ಆಗ ರಚ್ಚು ಹೇಳ್ತಾಳೆ, ಸುಳ್ಳು ಹೇಳ್ತಾ ಇದೀಯಾ ನೀನು, ನಿಜ ಏನು ಅಂತ ಕೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ, ನಾನು ಹೇಳಿದ್ದೆ ನಿಜ, ನಂಬೋದಿದ್ರೆ ನಂಬು, ಬಿಟ್ಟರೆ ಬಿಡು. ನೀನು ನಿನ್ನ ಕುಟುಂಬ ಆ ಮನೆಯಿಂದ ಆಚೆ ಬಂದರೆ ಒಳ್ಳೆಯದು ಅಷ್ಟೇ. ಈ ಕಡೆ ಆರ್ತಿ ರಚ್ಚುಗೆ ಕೇಳ್ತಾಳೆ, ನೀನು ಕೇಳಿದ್ರು ಅಕ್ಕ ಏನೂ ಹೇಳಿಲ್ವಾ? ಇಲ್ಲ ಚಿಕ್ಕಮ್ಮ, ಆದರೆ ನೀವು ಹೇಳ್ದಾಗೆ ಅವರು ಯಾರಿಗೆ ಹೆದರ್ಕೋತಾ ಇದ್ದಾರೆ ಅನ್ನೋದು ಮಾತ್ರ ಕನ್ಫರ್ಮ್ ಆಯಿತು ನನಗೆ. ಅಮ್ಮ ಎಷ್ಟು ಟೈಮಿಂದ ಹೀಗಿದ್ದಾರೆ ಅಂತ ರಚ್ಚು ಕೇಳಿದಾಗ ತೇಜ ಹೇಳ್ತಾನೆ, 1 ತಿಂಗಳಿಂದ. ಆಗ ಆರತಿ ಹೇಳ್ತಾಳೆ, ಹೌದು ರಚ್ಚು, ಅವತ್ತು ನಾನು ಅಕ್ಕ ನಿನ್ನನ್ನು ನೋಡೋಕ್ಕೆ ಅಂತ ನಿಮ್ಮ ಮನೆಗೆ ಹೊರಟ್ವಿ. ಅವತ್ತು ಯಾವುದೋ ಒಂದು ಫೋನ್ ಬಂತು, ಆವತ್ತು ಶುರುವಾಗಿದ್ದು ಹೆದರಿಕೆ. ಇವತ್ತಾದರೂ ಇನ್ನೂ ಹೋಗಿಲ್ಲ. ಅದು ಯಾರು ಫೋನ್ ಮಾಡ್ತಾ ಇದ್ದಾರೋ, ಏನಂತ ಹೆದರ್ಸ್ತಾ ಇದ್ದಾರೋ, ಎಷ್ಟು ಕೇಳಿದರೂ ಅವ್ರು ಬಾಯಿ ಬಿಡ್ತಾ ಇಲ್ಲ. ತೇಜ ನೋಡಿದ್ರೆ, ನಾನೊಂದು ಸತ್ಯ ಹೇಳ್ತೀನಿ, ಇಷ್ಟು ದಿನ ಯಾರಿಗೂ ಹೇಳದೇ ಇರೋ ರಹಸ್ಯ ನನ್ನ ಹತ್ರ ಇದೆ, ಇವತ್ತು ಹೇಳ್ತೀನಿ ಕೇಳಿ. ಅತ್ತಿಗೆನ ಹೆದರ್ಸ್ತಾ ಇರೋದು ಒಂದು ಹೆಂಗಸು. ಅವತ್ತು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳ್ದೆ ಕೇಳದೆ ಹೊರಗೆ ಹೊರಟೋದ್ರಲ್ಲ ಆರತಿ. ನೀವು ಹಿಂಬಾಲಿಸ್ಕೊಂಡು ಹೋದ್ರಲ್ಲ ಅಂತ ಆರತಿ ಹೇಳಿದಾಗ ತೇಜ ಹೇಳ್ತಾನೆ, ಆವತ್ತು ಅವ್ರು ಸೀದಾ ಹೋಗಿದ್ದು ಒಂದು ದೇವಸ್ಥಾನಕ್ಕೆ. ಅಲ್ಲಿ ಯಾವುದೋ ಒಂದು ಹೆಂಗಸಿನ ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ರು. ಆ ಹೆಂಗಸಿನ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ ನನಗೆ. ಆಗ ಆರತಿ ಹೇಳ್ತಾಳೆ, ಹತ್ರ ಹೋಗಿ ನೋಡಬೇಕಿತ್ತು ತಾನೆ, ಅದು ದೇವಸ್ಥಾನ ಯಾರು ಬಂದು ತಡೀತಾ ಇದ್ರು? ಅದಕ್ಕೆ ತೇಜ ಹೇಳ್ತಾನೆ, ಆ ಹೆಂಗಸಿಗೆ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಇದ್ದರು. ರಚ್ಚು ಕೇಳ್ತಾಳೆ, ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ನ?
ಹಾಗಿದ್ರೆ ನೀವು ಆ ದೇವಸ್ಥಾನದಲ್ಲಿ ಏನೇನು ನೋಡಿರಿ ಎಕ್ಸಾಕ್ಟಾಗಿ ಯೋಚನೆ ಮಾಡ್ಕೊಂಡು ಹೇಳಿ ಚಿಕ್ಕಪ್ಪ ಅಂತ ರಚ್ಚು ಹೇಳ್ತಾಳೆ. ಹಾಂ, ಆ ಹೆಂಗಸು ಯಾವುದೋ ಡ್ಯಾನ್ಸ್ ಕಾಸ್ಟ್ಯೂಮಲ್ಲಿ ಇದ್ದಾಗೆ ಇತ್ತು. ಈ ಕಡೆ ರಚನನ್ನು ಅರ್ಚಕರು ಹೇಳಿದ್ದನ್ನ ಯೋಚನೆ ಮಾಡ್ತಾಳೆ. ನಾಟ್ಯ ಮಾಡ್ತಾರೆ ಅಂತ ಹೇಳಿದ್ದನ್ನು ಯೋಚನೆ ಮಾಡ್ತಾಳೆ. ಆಗ ಆರ್ತಿನೂ ಹೇಳ್ತಾಳೆ, ಡ್ಯಾನ್ಸ್ ಕಾಸ್ಟ್ಯೂಮಾ, ಭರತನಾಟ್ಯದ ಕಾಸ್ಟ್ಯೂಮಾ? ಆಗ ತೇಜ ಒಂದು ನಿಮಿಷ ಇರಿ ಅಂತ ಹೋಗಿ ಗೆಜ್ಜೆನ ತೊಗೊಂಬರ್ತಾನೆ. ಆ ಮಣಿನ ತೊಗೊಂಬಂದು ಭರತನಾಟ್ಯ ಮಾಡ್ತಾರಲ್ಲ ಆ ಕಾಲ್ಗೆಜ್ಜೆ ಮಣಿ ತಾನೇ ಇದು. ಅಚ್ಚು ಆ ಮಣಿನ ಇಸ್ಕೊಂಡು, ಹೌದು ಚಿಕ್ಕಪ್ಪ, ಯಾರ್ದಿದು? ಆಗ ಆರತಿ ಹೇಳ್ತಾಳೆ, ಬಹುಶಃ ಆ ಹೆಂಗಸಿಂದೇ ಇರಬೇಕು. ಇದು ನನಗೆ ಸಿಕ್ಕಿದ್ದು ಅಕ್ಕನ ಕೋಣೆನಲ್ಲಿ, ತುಂಬ ಜೋಪಾನವಾಗಿ ಬಚ್ಚಿಟ್ಟಿದ್ರು. ತೇಜ ಹೇಳ್ತಾನೆ, ಅದು ಯಾಕೆ ಬಚ್ಚಿಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ, ಅದರಿಂದ ಏನಾದರೂ ಕ್ಲೂ ಸಿಗ್ಬೋದು ಅಂತ ಅವ್ರಿಗೆ ಗೊತ್ತಾಗ್ದಾಗೆ ಈ ಮಣಿನ ಎತ್ಕೊಂಬಂದ್ವಿ ಅಂತ ಹೇಳ್ತಾನೆ ತೇಜ. ರಚನಾ ಆ ಮಣಿನ ಹಿಡ್ಕೊಂಡು ರಚ್ಚು ಆ ಮಣಿನ ಹಿಡ್ಕೊಂಡು ಅರ್ಚಕರು ಹೇಳಿದ್ದನ್ನು ಮಾತನ್ನು ನೆನೆಸು ಮಾಡಿಕೊಂಡು ಆಡ್ತಾಳೆ, ನಗ್ತಾಳೆ, ಕುಣಿತಾಳೆ, ಹೃದಯ ಕಿತ್ತೋಗುವಷ್ಟು ಅಳ್ತಾಳೆ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊತಾಳೆ. ಈ ಕ್ಲೂ ನಮಗೆ ತುಂಬ ಯೂಸ್ ಆಗುತ್ತೆ ಚಿಕ್ಕಪ್ಪ. ರಚನಾ ದೇವಸ್ಥಾನದಲ್ಲಿ ಹೋಗಿ ವಿಚಾರಿಸಿದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಜೀವ ದೇವಸ್ಥಾನದಲ್ಲಿ ಹೋಮ ಹವನ ಏನಾದರೂ ಮಾಡ್ತಾರಾ ಅಂತ ಕೇಳಿದಾಗ ಅರ್ಚಕರು ಇಲ್ಲ, ನಾಟ್ಯ ಮಾಡ್ತಾರೆ ಅನ್ನೋದನ್ನು ನೆನ್ಪು ಮಾಡ್ಕೋತಾಳೆ. ಹಾಗೆ ವಜ್ರೇಶ್ವರಿ, ನೀನು ಆ ಜಗದೀಶ್ ಚಂದ್ರನ ಮನೇಲಿ ಇರೋದು ಅಪಾಯ ತಪ್ಪಿದ್ದಲ್ಲ ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡ್ಕೊಂಡು ಕೂತಿರ್ತಾಳೆ. ಜೀವ ಬಂದಿರೋದು ಅವಳಿಗೆ ಗೊತ್ತಾಗೋದೇ ಇಲ್ಲ. ನಾನು ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗದೇ ಇರೋವಷ್ಟು ಯೋಚನೆಯಲ್ಲಿ ಮುಳುಗಿದ್ದೀರಾ ಅಂದರೆ ಯಾರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಜೀವ ಕೇಳ್ತಾನೆ. ಆ ದೇವಸ್ಥಾನದಲ್ಲಿ ಒಂದು ಹೆಂಗಸಿನ ಬಗ್ಗೆ ಕೇಳಿದ್ವಲ್ಲ, ಆ ಹೆಂಗಸಿನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅಂತ ರಚನಾ ಹೇಳಿದಾಗ, ಅಯ್ಯೋ ಶಿವನೇ, ಗಂಡನ ಬಗ್ಗೆ ಎಲ್ಲ ಯೋಚನೆ ಮಾಡಿದರೆ ಅದು ಯಾರೋ ಹೆಂಗಸಿನ ಬಗ್ಗೆ ಯೋಚನೆ ಮಾಡ್ತಾಯಿದೆಯಲ್ಲ, ಇನ್ನೇನು ಹೇಳಬೇಕು ನಾನು ನಿನಗೆ ಅಂತ ಹೇಳ್ತಾನೆ. ಅವನು ತಂದಿರೋ ನಕ್ಲೆಸ್ನ ಅವಳ ಕೊರಳಿಗೆ ಹಾಕ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.